ಹುಟ್ಟಿದ ದಿನದ ಹಲೋ ಹೇಳಿ ಮೇಡಮ್. ಹೌದಾ, ಸರಿ ಬರ್ತೀನಿ, ಈಗಲೇ ಬರ್ತೀನಿ. ಮೇಡಮ್ ಕಾಲ್ ಮಾಡಿದ್ರು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀವು ಮುಂದುವರಿಸಿ. ಶ್ರೀವಲ್ಲಿ, ಗಿಡದಲ್ಲಿ ಹೂವಿದ್ರೆ ಅಂದವಾಗಿರುತ್ತೆ ಕಣೆ, ಆದ್ರೆ ಮುಳ್ಳನ್ನ ಹೂವು ಅನ್ಕೊಳ್ಳೋದು ತುಂಬಾ ದಡ್ತನ. ಶ್ರೀವಲ್ಲಿ ಬರ್ಬಾ, ಸುಬ್ಬು ಬರ್ತಾರೆ, ಕೇಕ್ ಕಟ್ ಮಾಡಿ ಎಲ್ರು ಇದ್ದಾರೆ. ಶ್ರೀವಲ್ಲಿ ಎಷ್ಟು ಅರ್ಜೆಂಟ್ ಇತ್ತೋ ಏನೋ, ಅವ್ನು ಎಷ್ಟು ಆತಾತ್ರ ಹೋಗೋದ, ನೀನೇ ನೋಡ್ದಲ್ಲ. ಬಾಮ್ಮ ಕೇಕ್ ಕಟ್ ಮಾಡುವಂತೆ. ಇಲ್ಲ, ನಾನ್ ಕೇಕ್ ಕಟ್ ಮಾಡೋದಿಲ್ಲ. ಅವ್ನ್ ಬರೋವರೆಗೂ ಇದ್ಯಾವ ಸೆಲೆಬ್ರೇಷನ್ ನಾನು ಮಾಡೋದಿಲ್ಲ. ಅದೆಷ್ಟೊತ್ತಾದ್ರೂ ಸರಿ, ಸುಬ್ಬ ಬರೋವರೆಗೂ ನಾನು ಕಾಯ್ತೀನಿ. ಆಫ್ಟರ್ ಆಲ್ ಒಬ್ಬ ಪಿ ಎಗೋಸ್ಕರ ನಾವೆಲ್ಲರೂ ಇಷ್ಟೊತ್ತು ಕಾಯ್ಬೇಕಾ? ನನಗೆ ಯಾಕೋ ಅನ್ನೆಸೆಸರಿ ಅವನ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಮಾವ ತಾನು ಹಿಂದೆ ಯಾವ ಕೆಲಸನೂ ಆಗಲ್ಲ ಅನ್ನೋ ಅಹಂಕಾರ ಅವನಿಗೆ. ನಿಮ್ಮನ್ನೇ ಕಾಯಿಸ್ತಿದ್ದಾನೆ ಅಂದರೆ ಏನರ್ಥ ಮಾವ? ಮದನ್, ನೀನು ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ತುಂಬ ತಲೆ ಕೆಡಿಸ್ಕೋತಾ ಇದೆಯಾ? ಅಷ್ಟೊಂದು ತಲೆ ಕೆಡಿಸ್ಕೋಬೇಡ. ನನ್ನೆಲ್ಲ ಕೆಲಸಗಳನ್ನು ನಿಭಾಯಿಸೋ ಜಾಣ್ಮೆ ಸುಬ್ಬುಗಿದೆ. ಅವನಿಗೋಸ್ಕರ ಕಾಯೋ ತಾಳ್ಮೆ ನನಗಿದೆ. ಯಜಮಾನ್ರೆ, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ. ಸುಬ್ಬು, ನಾನು ನಿನಗೊಂದು ಫೈಲ್ ಕೊಟ್ಟಿದ್ನಲ್ಲ, ಇಂಪಾರ್ಟೆಂಟ್ ಅಂತ ಹೇಳಿ, ಅದನ್ನು ಈಗಲೇ ತಗೊಂಡ್ಬಾ. ಅದಕ್ಕೋಸ್ಕರ ಕಾಯ್ತಿದ್ರಾ? ಈಗಲೇ ತಗೊಂಬರ್ತೀನಿ. ಅಲ್ಲಿದ್ದಿದ್ದ ಫೈಲು ಮಾವನ ಮುಂದೆ ನಿನ್ನ ನೀಯತ್ತು ಎರಡು ಗಾಳಿಗೆ ತೂರೋಯ್ತು. ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿಗೆ ಹೋಗಿ ಸಾಧ್ಯ? ಯಾಕೆ ಸುಬ್ಬು, ಬರೀ ಕೈಲಿ ಬಂದಿದೆಯಾ? ಫೈಲಲ್ಲಿ? ಯಜಮಾನ್ರೆ, ಆ ಫೈಲ್ ನಾನು ಅಲ್ಲಿ ಇಟ್ಟಿದ್ದೆ, ಆದರೆ ಆ ಜಾಗದಲ್ಲಿ ಕಾಣಿಸ್ತಾ ಇಲ್ಲ. ಏನು ಫೈಲ್ ಕಾಣಿಸ್ತಿಲ್ವಾ? ವಾಟ್ ಡ್ಯೂ ಮೀನ್? ಅದೆಷ್ಟು ಸುಲಭವಾಗಿ ಹೇಳ್ತೀಯಾ ಫೈಲ್ ಕಾಣಿಸ್ತಾ ಇಲ್ಲ ಅಂತ? ಮಾವ ಹೇಳಿದ್ರು ತಾನೆ ಆ ಫೈಲು ತುಂಬಾನೇ ಇಂಪಾರ್ಟೆಂಟ್ ಅಂತ. ಅಷ್ಟು ಕೇರ್ಲೆಸ್ ಆಗಿ ಹೇಗೆ ಮಾತಾಡ್ತೀಯಾ? ಸುಬ್ಬು, ಅದು ತುಂಬ ಮುಖ್ಯವಾದ ಫೈಲ್ ಕಣಪ್ಪ. ಮರ್ತ್ಬಿಟ್ಟು ಬೇರೆ ಎಲ್ಲರೂ ಇಟ್ಟಿದ್ಯಾ ನೋಡು. ಹೋಗು, ಇನ್ನೊಂದು ಸಲ ಸರಿಯಾಗಿ ನೋಡು. ಸರಿ ಯಜಮಾನ್ರೆ.
ಇರು, ನಮ್ಮ ಸುಬ್ಬು ಹಾಗಲ್ದೇ ಇರ್ಬೋದು. ಅಂದರೆ ಹಾಳು ಮಾಡೋದು ಹಾಳು ಅನ್ನೋ ಗಾದೆನೇ ಇದೆ ಅಲ್ವಾ. ಇಂಥ ಇಂಪಾರ್ಟೆಂಟ್ ವಿಷಯ ಅವನು ವಯಸ್ಸಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡ್ಬೋದಿತ್ತು. ಛೇ, ಮಾವ ಎಷ್ಟು ನಂಬಿದ್ದಾರೆ ಅವನನ್ನ. ಆದರೆ ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಅರ್ಹತೆ ಅವನಿಗಿರ್ಬೇಕಲ್ವಾ. ಅದು ಯಾವ ಬಿಸ್ನೆಸ್ ಫೈಲೋ ಏನೋ, ಒಂಚೂರು ಸೀರಿಯಸ್ನೆಸ್ಸೇ ಇಲ್ಲ. ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಫೈಲ್ ಅಲ್ಲ, ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಮೋಕ್ಷ ಮದುವೆಗೆ ಮುಂಚೆ ಕಾರ್ತಿಕ್ಗೆ ಒಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಆ ಫೈಲಲ್ಲಿದೆ. ಓ ಗಾಡ್, ಆ ಥರ ಪಟ್ಟು ನನ್ನ ತಂಗಿ ಮದುವೆಗೆ ನಾನೇ ಕಲ್ಲು ಹಾಕ್ಬಿಟ್ನಾ. ಛೇ, ಅಲ್ಲವೀರು, ಅಷ್ಟು ಇಂಪಾರ್ಟೆಂಟ್ ಫೈಲ್ ಆಗಿದ್ದಿದ್ರೆ ನೀನು ಅದನ್ನು ನನ್ನ ಹತ್ರ ಕೊಡ್ಬೋದಿತ್ತಲ್ಲ, ಅವನಿಗೆ ಯಾಕೆ ಕೊಟ್ಟೆ? ಅಕ್ಕ, ಆ ಫೈಲು ಮಿಸ್ ಆಗಿದೆ ಅನ್ನೋದಾದರೆ ಯಾರೋ ಸುಬ್ಬು ಕಣ್ ತಪ್ಪಿಸಿ ಅದನ್ನು ತೊಗೊಂಡಿದ್ದಾರೆ. ಎಲ್ಲಿ ಹೋಗುತ್ತೆ, ಸಿಕ್ಕೇ ಸಿಗುತ್ತೆ. ಕಾರ್ತಿಕ್, ನೀವು ತಪ್ಪು ತಿಳ್ಕೊಬೇಡಿ. ನಾನೇ ಆ ಫೈಲ್ನ ಹುಡುಕಿಸಿ ನಿಮ್ಮ ಮನೆಗೆ ತಲುಪಿಸ್ತೀನಿ. ದಟ್ಸ್ ಓಕೆ ಸರ್. ಆದಷ್ಟು ಬೇಗ ಫೈಲ್ ನಮ್ಮ ಕೈಗೆ ಸಿಗತ್ತೆ ಅನ್ನೋ ನಮ್ಮ ಕೈಲಿ ಈಗ ಹೊರಡ್ತೀವಿ. ಆದರೂ ನಿಮ್ಮ ಸಂಬಂಧ ಬೆಳೆಸುವಾಗೆಲ್ಲ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ. ಎನಿವೆ, ವೇಟ್ ಮಾಡ್ತೀವಿ. ಯಜಮಾನ್ರೆ, ಫೈಲ್ ಸಿಕ್ತು, ತಗೊಳ್ಳಿ. ಸಿಗ್ತಾ? ನಾನು ಎಸ್ತಿದ್ದ ಫೈಲು ವಾಪಸ್ ಇವನ ಕೈಗೆ ಹೇಗೆ ಬಂತು? ಇದು ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ನಿಮ್ಮ ಹೆಸರಿಗೆ ಆಗಿದೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಎನಿಥಿಂಗ್ ಫಾರ್ ಯು ಪುಟ. ಸರಿ ಸರ್, ನಾವಿನ್ನೂ ಬರ್ತೀವಿ. ಸಾರಿ ಯಜಮಾನ್ರೆ. ಸುಬ್ಬು, ಇಂಥ ಇಂಪಾರ್ಟೆಂಟ್ ವಿಷಯಗಳಲ್ಲಿ ನೀನು ತುಂಬ ಕೇರ್ಫುಲ್ ಆಗಿರಬೇಕು. ಅಪ್ಪಿತಪ್ಪಿ ಆಗೋ ತಪ್ಪುಗಳು ನಿನ್ನಿಂದ ಆಗ್ಬೋದು, ಪರಿಸ್ಥಿತಿಯಿಂದಾಗಿರ್ಬೋದು, ಪರರಿಂದಾಗಿರ್ಬೋದು. ಅದಕ್ಕೆ ನೀನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸರಿ ಯಜಮಾನ್ರೆ. ಮದನ್, ಮಾವ, ನಾನು ಬಂದಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ. ನೀನು ನನಗೆ ಕೇರ್ ಮಾಡೋದಕ್ಕಿಂತ ಜಾಸ್ತಿ ಸುಬ್ಬುನ ಟಾರ್ಗೆಟ್ ಮಾಡ್ಕೊಂಡಿದ್ದೀಯ. ಸುಬ್ಬು ಬಗ್ಗೆ ಯಾರು ಏನೇ ಹೇಳಿದ್ರು ಅವನು ತಪ್ಪು ಮಾಡ್ತಾನೆ ಅಂತ ನನಗೆ ಅನಿಸೋದಿಲ್ಲ. ಅಟ್ ದ ಸೇಮ್ ಟೈಮ್ ಸುಬ್ಬು ಬಗ್ಗೆ ಯಾರೇ ಮಾತಾಡಿದ್ರು ಅದು ನನಗೆ ಕೇಳಿಸಲ್ಲ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೇಡಮ್, ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಓ, ನಾನು ಇವತ್ತು ನಿನ್ನ ಜೊತೆ ಇಡೀ ದಿನ ಜಗಳ ಆಡಿಲ್ಲ ಅಂತನಾ? ಅಲ್ಲ ಮೇಡಮ್, ಯಜಮಾನ್ರಿಗೆ ನನ್ನ ಮೇಲೆ ಕೋಪ ಬರ್ದಿರೋ ಹಾಗೆ ಮಾಡಿದ್ರಲ್ಲ, ಆ ಫೈಲ್ನ ಮತ್ತೆ ತಂದು ಕೊಟ್ರಲ್ಲ ಮೇಡಮ್, ಅದಕ್ಕೆ. ನೀವು ನನಗೆ ಟೆನ್ಷನ್ ಆಗಲಿ ಅಂತ ತಾನೇ ಆ ಫೈಲ್ ಎತ್ಕೊಂಡಿದ್ದು. ಅಯ್ಯೋ ಹೌದಲ್ಲ, ಆ ಫೈಲ್ನ ನಾನೇ ಎತ್ತಿಟ್ಟಿದ್ದಿದ್ರೆ ಅಪ್ಪ ನಿನ್ನ ಮೇಲೆ ಕೋಪ ಮಾಡೋದನ್ನ ನೋಡ್ಬೋದಿತ್ತು. ಛೇ, ಎಂಥ ಗೋಲ್ಡನ್ ಚಾನ್ಸ್ ಮಿಸ್ ಆಗೋಯ್ತು. ಅಂದರೆ ಫೈಲ್ ನೀವು ಎತ್ಕೊಂಡಿರ್ಲಿಲ್ವಾ ಮೇಡಮ್? ಏಯ್, ಕಾಲ್ ಜಾರ್ ಬಿದ್ದಿದ್ಯಾ ಅಂತ ಎತ್ತಕ್ಕೆ ಬಂದರೆ ಕಾಲ್ ಎಳ್ದಿದ್ದೇ ನೀನು ಅಂತೀಯಾ? ಮತ್ತೆ ಫೈಲ್ ಹೇಗೆ ಸಿಕ್ತು ಮೇಡಮ್? ಅದು ನಾನು ಗಾರ್ಡನಲ್ಲಿ ಫೋನಲ್ಲಿ ಮಾತಾಡೋವಾಗ ಅದೆಲ್ಲ ಏನು ಅಂತ ನೋಡಿದ್ರೆ ಅದರಲ್ಲಿ ಅಪ್ಪನ ಸೈನ್ ಇತ್ತು.
ಅದಕ್ಕೆ ಇಂಪಾರ್ಟೆಂಟ್ ಅಂತ ಜೋಪಾನವಾಗಿ ಎತ್ತಿಟ್ಟು ನಿನ್ನ ಕೈಗೆ ಕೊಟ್ಟಿದ್ದು. ಅದೆಷ್ಟು ಸುಲಭವಾಗಿ ಹೇಳ್ತೀಯಾ ಫೈಲ್ ಕಾಣಿಸ್ತಾ ಇಲ್ಲ ಅಂತ? ಮಾವ ಹೇಳಿದ್ರು ತಾನೆ ಆ ಫೈಲು ತುಂಬಾನೇ ಇಂಪಾರ್ಟೆಂಟ್ ಅಂತ. ಈಗ ಅರ್ಥ ಆಯ್ತು ಬಿಡಿ. ಏನು ಅರ್ಥ ಆಯಿತು? ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ಅರ್ಥ ಆಯ್ತು ಅಂದೆ. ಸುಮ್ಮನೆ ನಿನ್ನ ಅಪ್ಪ ಬುದ್ಧಿವಂತ ಅನ್ನೋದು, ಆದರೆ ನೀನು ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡ, ಶತ ದಡ್ಡ. ಹೇಯ್, ಅವಳು ಈ ಮನೆ ರಾಜ್ಕುಮಾರಿ, ನೀನು ಈ ಮನೆ ಕೆಲಸದವನು. ಯಾವತ್ತು ನೀನು ಅವಳ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ನಡ್ಕೋಬಾರ್ದು. ಯಾರ್ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ರಾಜ್ಕುಮಾರಿ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ನಾನು ನಿಮ್ಮಿಂದ ಹೇಳಿಸ್ಕೋಬೇಕಾಗಿಲ್ಲ ಬಿಡಿ. ಹೇಯ್, ಅತಿ ಆಯ್ತು ಕಣೋ ನಿಂದು. ಆಫ್ಟರ್ ಆಲ್ ಒಂದು ಫೈಲ್ನ ನೆಟ್ಟಿಗೆ ಇಟ್ಕೊಳಕ್ ಬರಲ್ಲ ನಿಂಗೆ? ನನ್ನ ಮಾವ ನಿನ್ನ ನಂಬಿ ಅದು ಹೇಗೆ ಇಟ್ಕೊಂಡಿದ್ದಾರೆ? ನಾನು ಫೈಲ್ನ ಸರಿಯಾಗಿ ಇಟ್ಟಿದ್ದೆ ಸರ್, ಆದರೆ ಅದಕ್ಕೆ ರೆಕ್ಕೆ ಬಂದು ಕಿಟಕಿಯಿಂದ ಹಾರಿ ಕೆಳಗೆ ಕುತ್ಕೊಂಡ್ಬಿಟ್ಟಿತ್ತು. ಆ ರೆಕ್ಕೆ ಹೇಗೆ ಬಂತು, ಯಾರಿಂದ ಬಂತು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಸರ್, ಇದು ಮಿನಿಸ್ಟ್ರ್ ಮನೆ. CCTV ಕ್ಯಾಮ್ರಾ 24 ಗಂಟೆ ಓಡ್ತಾನೆ ಇರುತ್ತೆ. ಬೇಕಿದ್ರೆ ಎನ್ಕ್ವೈರಿ ಮಾಡಿಸಿ, ರೆಕ್ಕೆ ಕಟ್ ಮಾಡಿಸಿ ಯಜಮಾನ್ರ ಮುಂದೆ ನಿಲ್ಲಿಸ್ಬೋದು. ಫೈಲ್ನ ಬಿಸಾಕಿದ್ದು ನನ್ನ ಮಗನ? ನಿಲ್ಲಿಸ್ಲಾ ಸರ್? ಹೇ ಮದನ್, ಮದನ್ ಏನ್ ಮಾಡ್ತಿದ್ಯಾ? ಸುಬ್ಬು ನನ್ನ ತಮ್ಮನ ಹತ್ರ ಕೆಲಸ ಮಾಡ್ತಿದ್ರು. ಅವನನ್ನ ನಾವು ಯಾವತ್ತೂ ಕೆಲಸದವನ ಥರ ನೋಡೇ ಇಲ್ಲ. ಅವನು ಅಷ್ಟೇ, ಈ ಮನೆಯವರು ಅಂದರೆ ಅಷ್ಟೇ ಪ್ರೀತಿ ಗೌರವ. ಇವನಿಗೆ ಸ್ವಲ್ಪ ಮೂಗಿನ ಮೇಲೆ ಕೋಪ ಜಾಸ್ತಿ. ಹಾಂ, ಅದು ಹಾಗೆ ಮೋಕ್ಷನ ಮದುವೆಗೆ ನಿನ್ನ ಫ್ಯಾಮ್ಲಿನೆಲ್ಲ ಕರ್ಕೊಂಬ, ಅವ್ರು ತುಂಬ ಖುಷಿ ಪಡ್ತಾರೆ. ಮದನ್ ನೋಡಿ, ಕೈ ಬಿಡಮ್ಮ. ಆ ಇಡಿಯಟ್ಗೆ ಫೈಲ್ ನಾನೇ ಕದ್ದಿರೋದು ಅಂತ ಅನುಮಾನ ಬಂದಿದೆ. ಇಂಡೈರೆಕ್ಟ್ ಆಗಿ ನನಗೆ ವಾರ್ನ್ ಮಾಡ್ತಾನೆ. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಮಾಡಿ ಕಾಮ್ ಡೌನ್. ಅವನು ಬರೀ 4 ಗೋಡೆ ಮಧ್ಯೆ ಮಾತ್ರ ನಿನಗೆ ಅವಮಾನ ಮಾಡಿದ, ಆದ್ರೆ ಅವನನ್ನ 100 ಜನರ ಮುಂದೆ ಅವಮಾನ ಮಾಡಬೇಕು. ಅವಮಾನ ಬರೀ ಅವನಿಗೆ ಮಾತ್ರ ಅಲ್ಲ, ಅವನ ಮನೆಯವ್ರಿಗೂ ಆಗಬೇಕು. ನಮ್ಮಿಂದ ಆಗ ಅವಮಾನದಿಂದ ಜೀವನ ಪರ್ಯಂತ ಅವನು ಕೊರಗಬೇಕು. ವಾ ವಾ ಅಮ್ಮ, ಇದನ್ನೆಲ್ಲ ಕೇಳೋದಕ್ಕೆ ಎಷ್ಟು ಮಜವಾಗಿದೆ. ಆದರೆ ಇದು ನಡೆಯೋದು ಹೇಗೆ, ಯಾವಾಗ? ಈಗ ತಾನೇ ನಾನು ಹೇಳಿದ್ನಲ್ಲ ಸುಬ್ಬುಗೆ, ಮನೆಯವ್ರನ್ನೆಲ್ಲ ಕರ್ಕೊಂಡು ಮದ್ವೆಗೆ ಬಾ ಅಂತ. ಹೌದಲ್ವಾ ಅಮ್ಮ? ಅವ್ರನ್ನೆಲ್ಲ ಮೋಕ್ಷನ ಮದುವೆ ಕರಿಬೇಕಾ? ಮಾಡಿ ಬೆನ್ ಹಿಂದೆ ನಿಂತವ್ರೆ ಬೆನ್ನಿಗೆ ಚೂರಿ ಹಾಕು. ಅವ್ರನ್ನ ಪ್ರೀತಿಯಿಂದ ಮದುವೆ ಕರಿ. ಅಮ್ಮ, ಅಂಥವರೆಲ್ಲ ಇಂಥ ಮದುವೆಗಳಿಗೆ ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋದ್ರೆ ಚಪ್ಪಲಿನ ಹೊರಗಡೆ ಬಿಟ್ಟು ಹೋಗ್ತೀವಿ. ನಮ್ಮಂಥ ದೊಡ್ಡ ಮನೆ ಮದುವೆಗೆ ಇವರೆಲ್ಲ ಬಂದ್ರೆ ಇವರು ಆ ಜಾಗದಲ್ಲೇ ಇರಬೇಕು. ಸುಬ್ಬು ಮನೆಯವ್ರ ಮದುವೆಗೆ ಬಂದರೆ ಅವ್ರ ಮುಂದೆನೆ ಸುಬ್ಬು ತಲೆ ಎತ್ಕೊಂಡು ಓಡಾಡಬಾರ್ದು. ಹಾಗೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ. ಸುಬ್ರಹ್ಮಣ್ಯ,
ನೋಡೋ, ಶ್ರೀವಲ್ಲಿ ನಿನ್ಗೋಸ್ಕರ ಕಾಯ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಯಾಕೆ ಶ್ರೀವಲ್ಲಿ ಹೀಗೆಲ್ಲ ಮಾಡ್ತಿದ್ಯಾ? ಕೇಕ್ ಕಟ್ ಮಾಡಬೇಕು ತಾನೇ. ನನ್ ಮೊದಲನೇ ವಿಷಯ ನೀನೇ ಮಾಡ್ಬೇಕು ಸುಬ್ಬು. ಅಲ್ಲಿವರೆಗೂ ನಾನು ಯಾವ ಕೇಕು ಕಟ್ ಮಾಡೋದಿಲ್ಲ. ಹಾಗಂತ ಎಲ್ರೂ ಕಾಯ್ಸೋದು ಸರಿನಾ? ನಾನು ಯಾರನ್ನೂ ಕಾಯಿಸ್ಲಿಲ್ಲ. ನಾನು ನಿನಗೋಸ್ಕರ ಕಾಯ್ತಿದ್ದೆ ಸುಬ್ಬು. ತಗೋ, ಕೇಕ್ ಕಟ್ ಮಾಡಿ. ವಿಶು, ಹುಟ್ಟು ಹಬ್ಬದ ಹಾರೈಕೆ. ಸುಬ್ಬು, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ನಗ್ತಾ ಇರಬೇಕು ತಾನೆ. ಈಗ ನನಗೆ ನೀನು ಹುಟ್ಟಿದ ದಿನ ಅನಿಸ್ತಾ ಇತ್ತು. ನಾನು ಹುಟ್ಟಿದ ದಿನ ಅಂತ ನನಗೆ ಖುಷಿ ಆಗ್ತಿಲ್ಲ. ನಾನು ಯಾರಿಗೋಸ್ಕರ ಹುಟ್ಟಿದ್ದೀನೋ ಅವ್ರು ನನ್ನ ಜೊತೆ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಂದರೆ ಬಾಯ್ಲಿ, ನಿನ್ನ ಹತ್ರ ಏನೋ ಮಾತಾಡಬೇಕು. ಶ್ರೀವಲ್ಲಿ ಎಲ್ರ ಮುಂದೆ ಹೀಗೇನೆ ಕರ್ಕೊಂಡ್ ಬರ್ತಿದ್ಯಾ? ಅವ್ರೇನಾದ್ರು ಅನ್ಕೊಂಡ್ರೆ? ಸುಬ್ಬು, ಅವ್ರು ಏನಾದರೂ ಅನ್ಕೊಳ್ಳಿ. ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಇಷ್ಟಪಡೋದ? ಅಪ್ಪ ಅಮ್ಮ? ಮಹಾನ್ ಭಾವ, ನಿಮ್ಮಪ್ಪ ಅಮ್ಮ ಅಕ್ಕ ತಂಗಿ ಅಕ್ಕನ ಮಗಳು ಅದೆಲ್ಲ ನಾನು ಕೇಳ್ತಿರೋದು. ಯಾವ್ದಾದ್ರೂ ಹುಡುಗಿನ ಇಷ್ಟಪಡ್ತಿದ್ಯಾ? ಹುಡುಗಿನ? ಆ ಥರ ಎಲ್ಲ ಏನಿಲ್ಲಪ್ಪ. ಯಾಕೆ ಕೇಳ್ತಿದ್ಯಾ? ಹಾ, ತುಂಬಿರೋ ಕೊಡಕ್ಕೆ ನೀರಲ್ಲ ಅಮೃತ ಹಾಕ್ತೀನಿ ಅಂದ್ರು ಅಲ್ಲಿ ಜಾಗ ಇರಲ್ಲ. ಅದಕ್ಕೆ ನಾನು ಈಗಲೇ ಕೇಳ್ಕೊಂಡೆ. ಏನ್ ಮಾತಾಡ್ತಿದ್ಯಾ ಶ್ರೀವಲ್ಲಿ? ಏನಾಗಿದೆ ನಿಂಗೆ? ಸುಬ್ಬು, ಅದ್ ಬಿಡು. ಒಂದ್ ನಿಮಿಷ ಇರು, ಬಂದೆ. ತಗೋ, ನನ್ನ ಕಡೆಯಿಂದ ನಿಂಗೊಂದು ಗಿಫ್ಟ್. ಹುಟ್ಟಿದ ಹಬ್ಬ ನಿಂದು, ನಾನೇ ನಿನಗೆ ಗಿಫ್ಟ್ ಕೊಡ್ಬೇಕು. ಅಂಥದ್ರಲ್ಲಿ ನೀನೇ ನನಗೆ ಗಿಫ್ಟ್ ಕೊಡ್ತಿದ್ಯಲ್ಲ. ನಿನ್ ಮನ್ಸಲ್ಲಿ ಯಾರೂ ಇಲ್ಲ ಅಂದ್ಯಲ್ಲ ಸುಬ್ಬು, ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ ನಂಗೆ? ತಗೋ ಸುಬ್ಬು. ನಾನು ನಿನಗೋಸ್ಕರ ಏನೋ ತಂದಿದ್ದೆ. ಏನು ಗಿಫ್ಟಾ? ಋಣ. ನಮ್ಮ ಮನೆ ಕಷ್ಟದಲ್ಲಿದ್ದಾಗ ನೀನು ಈ ಬಳೆಗಳು ಕೊಟ್ಟಿದ್ದೆ. ಅದು ಋಣನೇ ತಾನೆ? ಇದು ಋಣ ಅಲ್ಲ ಸುಬ್ಬು, ಪ್ರೀತಿ. ಮತ್ತಿನ್ ಯಾವತ್ತೂ ಇಂಥ ದೊಡ್ಡ ತ್ಯಾಗಗಳನ್ನ ಮಾಡಕ್ ಹೋಗ್ಬೇಡ. ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡ ಕಾಣಿಸ್ತೀನಿ. ಸುಬ್ಬು, ಲೇಟ್ ಆಯ್ತು ಕಣೋ. ಬಂದೆ ಅಮ್ಮ. ಬಾ. ಏನು ಇಬ್ರೇ ಮಾತಾಡಕ್ ಹೋಗಿದ್ರಲ್ಲ, ಏನ್ ಸೀಕ್ರೆಟ್ ಮಾತಾಡ್ಕೊಂಡ್ರಿ? ಏನು ಅಂತ ಹೇಳ್ಬಿಟ್ರೆ ಅದು ಸೀಕ್ರೆಟ್ ಹೇಗಾಗತ್ತೆ? ಸುಬ್ಬು, ನಿನ್ ಕೈಯಲ್ಲೇನೋ ಗಿಫ್ಟು? ಶ್ರೀವಲ್ಲಿ ಕೊಡಕ್ ತಂದಿದ್ದಾ? ಇಲ್ಲ,
ಶ್ರೀವಲ್ಲಿನೇ ನನಗೆ ಕೊಟ್ಟಿದ್ದು. ಏನು ಶ್ರೀವಲ್ಲಿ ಕೊಟ್ಟಿದ್ದ ಕೊಡ ಓಪನ್ ಮಾಡಿ ನೋಡ್ತೀನಿ. ಬಾಯ್ಲಿ, ಅದು ಸುಬ್ಬುಗೆ ಅಂತ ಕೊಟ್ಟಿರೋದು. ಸುಬ್ಬು, ನೀನೇ ಓಪನ್ ಮಾಡು. ಸುಬ್ರಹ್ಮಣ್ಯ, ಶ್ರೀವಲ್ಲಿ ಅಷ್ಟು ಆಸೆಯಿಂದ ಕೊಟ್ಟಿದ್ದಾಳೆ ಅಂದ್ರೆ ಅದ್ರಲ್ಲಿ ಏನಿದೆ ಅಂತ ತೆಗ್ದು ನೋಡೋ. ಚಿನ್ನದ ಉಂಗ್ರ ಶ್ರೀವಲ್ಲಿ, ತುಂಬಾ ಚೆನ್ನಾಗಿದೆ ಅಮ್ಮ, ತಗೊಳ್ಳೋ. ನನ್ನ ಮಗನಿಗೆ ಒಂದಲ್ಲ ಒಂದು ದಿನ ವಜ್ರದ ಅಭಿಷೇಕನೇ ಆಗುತ್ತೆ. ಅಂಥದ್ರಲ್ಲಿ ಒಂದು ಚಿನ್ನದ ಉಗ್ರ ನೋಡಿ ಬಾಯಿ ಬಿಡ್ತಾಳೆ. ಅಲ್ಪ ತೃಪ್ತಿ. ಶ್ರೀವಲ್ಲಿ, ನನಗಿದು ಬೇಡ, ದಯವಿಟ್ಟು ವಾಪಸ್ ತಗೊಂಡ್ಬಿಡು. ಏ ಸುಬ್ಬು, ಕೊಟ್ಟಿರೋ ಗಿಫ್ಟ್ನ ಯಾರಾದ್ರೂ ಬೇಡ ಅಂತಾರೇನೋ? ಅಣ್ಣ, ಇವತ್ತು ಇವಳು ಬರ್ತಡೆ, ಬೇಡ ಅಂತ ಹೇಳಿ ಇವಳಿಗೆ ಬೇಜಾರು ಮಾಡಬೇಡ ಪ್ಲೀಸ್. ಸುಬ್ಬು, ಆ ಉಂಗ್ರನ ನಿನ್ ಬೆರಳಿಗೆ ಹಾಕೋ ಪ್ಲೀಸ್. ಹೌದು ಕಣ, ನಿನ್ ಬೆರಳಿಗೆ ತುಂಬಾ ಚೆನ್ನಾಗಿರುತ್ತೆ, ಹಾಕೊಳ್ಳೋ. ನಾಳೆ ದಿನ ನಿನ್ ಕೈ ಹಿಡಿಬೇಕಾಗಿರೋಳು ನಾನು. ನಿನ್ ಕೈ ಬೆರಳಿಗೆ ಅಂತ ಒಂದು ಉಂಗುರ ಕೊಡ್ತಿದ್ದೀನಿ, ಬೇಡ ಅನ್ಬೇಡ ಸುಬ್ಬು. ಆಯ್ತಲ್ಲ, ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ. ಹೌದು ಹೌದು, ಎಲ್ಲ ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ನಾಳೆ ಯಜಮಾನ್ರ ಮನೇಲಿ ಮದುವೆ ಇದೆ, ಎಲ್ಲ ಹೋಗ್ಬೇಕು.